ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ನಿಮಗೇನಾದರೂ ಡಾರ್ಕ್ ಸರ್ಕಲ್ಸ್ ಇದೆಯಾ, ಲೈಕ್ ಪಫಿನೆಸ್ ಆಗಿರ್ಬೋದು ಅಥವಾ ರಿಂಕಲ್ಸ್ ಫೈನ್ ಲೈನ್ಸ್ಗಳಾಗಿರ್ಬೋದು. ಸೊ ನೀವು ಯಾವ್ದಾರ ಒಂದು ಪರ್ಫೆಕ್ಟ್ ಪ್ರಾಡಕ್ಟ್ನ ಹುಡುಕ್ತಾ ಇದ್ದೀರಾ ನಿಮ್ಮ ಡಾರ್ಕ್ ಸರ್ಕಲ್ಸ್ನ ಹೀಲ್ ಮಾಡೋಕ್ಕೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ದ ಮಾಮ್ಸ್ ಆ್ಯಂಡ್ ಕೋ ಅವರಿಂದ ಅಂಡರ್ ಐ ಕ್ರೀಮ್ದು ಒಂದು ಸಣ್ಣ ರಿವ್ಯೂನ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ಈ ಒಂದು ರಿವ್ಯೂ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಭಾವಿಸ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಸಹ ಪ್ರೆಸ್ ಮಾಡಿ. ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಸೊ ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಈ ಒಂದು ಡಾರ್ಕ್ ಸರ್ಕಲ್ಸ್, ಫೈನ್ ಲೈನ್ಸ್, ರಿಂಕಲ್ಸ್ ಅಥವಾ ಪಫಿನೆಸ್ಗೆ ಸುಮಾರು ಹೋಮ್ ರೆಮಿಡೀಸ್ಗಳು ಇದೆ. ಸೊ ನಾನು ಕೆಲವೊಂದಷ್ಟು ಹೋಮ್ ರೆಮಿಡೀಸ್ಗಳನ್ನ ಮಾಡಿದ್ದೀನಿ. ಸೊ ಇನ್ ಕೇಸ್ ನೀವು ಚೆಕ್ ಮಾಡಿಲ್ಲ ಅಂತಂದರೆ ಇಲ್ಲಿ ಐ ಹಾಕಿರ್ತೀನಿ. ಸೊ ಐನ ಚೆಕ್ ಮಾಡಿ, ಇಲ್ಲ ಅಂತಂದರೆ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಹೋಗಿ ಚೆಕ್ ಮಾಡ್ಬೋದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ದ ಮಾಮ್ಸ್ ಆ್ಯಂಡ್ ಕೋ ಅವ್ರದ್ದು ಅಂಡರ್ ಐ ಕ್ರೀಮ್ನ ರಿವ್ಯೂನ ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ಒಂದು ಅಂಡರ್ ಐ ಕ್ರೀಮ್ದು ಫಸ್ಟ್ ನಾವು ಪ್ಯಾಕೇಜಿಂಗ್ನ ನೋಡೋದಾದರೆ, ಸೊ ನೋಡ್ಬೋದು ಪ್ಯಾಕೇಜಿಂಗ್ ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಲೈಕ್ ಯಾವ ರೀತಿ ಯೂಸ್ ಮಾಡಬೇಕು, ಇದನ್ನು ಇಂಗ್ರೀಡಿಯೆಂಟ್ಸ್ ಏನು, ಅದರಿಂದ ಸಿಗುವಂಥ ಬೆನಿಫಿಟ್ಸ್ಗಳೇನು ಎಲ್ಲವನ್ನು ಸಹ ಈ ಒಂದು ಔಟರ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು 15 ಗ್ರಾಮ್ ಪ್ರಾಡಕ್ಟ್. ಕಾಸ್ಟ್ ಬಂದು 474 ರುಪೀಸ್. ಬಟ್ ನೀವು ಅಮೆಝಾನ್ ನೈಕಾದಲ್ಲಿ ಶಾಪ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟೆಡ್ ಪ್ರೈಸಸಲ್ಲಿ ನಿಮಗೆ ಇದು ಸಿಗುತ್ತೆ. ಅರೌಂಡ್ 350-370ಗೆಲ್ಲ ಇದು ನಿಮಗೆ ಸಿಗುತ್ತೆ. ಸೊ ಇದನ್ನು ನಾವು ಓಪನ್ ಮಾಡಿ ನೋಡೋದಾದರೆ ಇನ್ನರ್ ಪ್ಯಾಕೇಜಿಂಗ್ ಈ ರೀತಿ ಇದೆ. ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ. ಸಿಲ್ವರ್ ಕ್ಯಾಪ್, ವೈಟ್ ಬಾಟಲ್. ಓಪನ್ ಮಾಡಿದ್ರೆ ನಿಮಗೆ ಈ ಥರ ಬಾಲ್ ಥರ ನಿಮಗೆ ಕಾಣಿಸುತ್ತೆ. ಸೊ ಈ ಬಾಲ್ ಏನು ಮಾಡುತ್ತಪ್ಪ ಅಂತಂದರೆ ನಮಗೆ ಪಫಿನೆಸ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಜೊತೆಗೆ ಒಂದು ರಿಲ್ಯಾಕ್ಸಿಂಗ್ ಫೀಲ್ ಸಹ ನಮಗೆ ಈ ಒಂದು ಬಾಲ್ ಏನಿದೆಯೋ ಅದು ಕೊಡುತ್ತೆ. ಸೊ ಇನ್ನು ಇದರಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ನ ನಾವು ನೋಡೋದಾದರೆ ಇದರಲ್ಲಿ ನಮಗೆ ಕಾಫಿ ಆಯಿಲ್ ಇದೆ. ಸೊ ಈ ಒಂದು ಕಾಫಿ ಆಯಿಲ್ ಏನು ಮಾಡುತ್ತಪ್ಪ ಅಂತಂದರೆ ನಮಗೆ ಡಾರ್ಕ್ ಸರ್ಕಲ್ಸ್ ಏನಿದೆಯೋ ಅದನ್ನು ರೆಡ್ಯೂಸ್ ಮಾಡಿ, ಜೊತೆಗೆ ಫೈನ್ ಲೈನ್ಸ್ ಮತ್ತು ಪಫಿನೆಸ್ನು ಸಹ ಕಡಿಮೆ ಮಾಡಲಿಕ್ಕೆ ಈ ಒಂದು ಕಾಫಿ ಆಯಿಲ್ ನಮಗೆ ಹೆಲ್ಪ್ ಮಾಡುತ್ತೆ. ಇನ್ಫ್ಯಾಕ್ಟ್ ಕಾಫಿ ಏನಿದೆಯೋ, ಲೈಕ್ ನೀವು ಜಸ್ಟ್ ಕಾಫಿನ ಅದಕ್ಕೆ ಹಾಲು ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಆ್ಯಸ್ ಅ ಪ್ಯಾಕ್ ನೀವು ಅಪ್ಲೈ ಮಾಡೋದ್ರಿಂದನೂ ಡೈಲಿ ಡಾರ್ಕ್ ಸರ್ಕಲ್ಸ್ ಮತ್ತು ಫೈನ್ ಲೈನ್ಸ್ನ ನೀವು ಕಡಿಮೆ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಇರೋದು ಹಯಾಲುರಾನಿಕ್ ಆ್ಯಸಿಡ್. ಹಯಾಲುರಾನಿಕ್ ಆ್ಯಸಿಡ್ ಏನು ಮಾಡುತ್ತಪ್ಪ ಅಂತಂದರೆ ನಿಮಗೆ ಹೈಡ್ರೇಷನ್ನ ಕೊಡುತ್ತೆ. ಎಸ್ಪೆಷಲಿ ಡಾರ್ಕ್ ಸರ್ಕಲ್ಸ್, ಫೈನ್ ಲೈನ್ಸ್ ಬರೋದು ಸ್ಕಿನ್ ಲೈಕ್ ಇಲ್ಲೆಲ್ಲ ತುಂಬ ಡಿಹೈಡ್ರೇಟ್ ಆಗಿರೋ ಕಾರಣಕ್ಕೇ ನಿಮಗೆ ಫೈನ್ ಲೈನ್ಸ್, ರಿಂಕಲ್ಸ್ಗಳು ಬರೋ ಚಾನ್ಸಸ್ ಇದೆ. ಸೊ ಈ ಒಂದು ಹಯಾಲುರಾನಿಕ್ ಆ್ಯಸಿಡ್ ಏನು ಮಾಡುತ್ತೆ, ಸ್ಕಿನ್ನ ಹೈಡ್ರೇಟ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ನಮಗೆ ವೈಟಮಿನ್ B3 ಇದೆ. ವೈಟಮಿನ್ B3 ಏನು ಮಾಡುತ್ತಪ್ಪ ಅಂತಂದರೆ ಫೈನ್ ಲೈನ್ಸ್ ಆಗಿರ್ಬೋದು, ರಿಂಕಲ್ಸ್ಗಳನ್ನಾಗಿರ್ಬೋದು ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಈ ಒಂದು ವೈಟಮಿನ್ B3. ನೆಕ್ಸ್ಟ್ ಇದರಲ್ಲಿ ಆರ್ಗ್ಯಾನಿಕ್ ಕ್ಯಾಮೊಮೈಲ್ ಆಯಿಲ್ ಇದೆ. ಸೊ ಈ ಒಂದು ಆಯಿಲ್ ಏನು ಮಾಡುತ್ತಪ್ಪ ಅಂತಂದರೆ ಈ ಒಂದು ರೀಜನ್ನ ಏನಿದೆಯೋ ಅದನ್ನು ಸೂದನ್ ಅಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಕಾಮಿಂಗ್ ಎಫೆಕ್ಟ್ನ ಕೊಡುತ್ತೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಈ ಒಂದು ಐ ಕ್ರೀಮಲ್ಲಿ ನಮಗೆ ಇದೆ. ಸೊ ಇದನ್ನು ಡೈಲಿ ಬಳಸೋದ್ರಿಂದ ನಿಮಗೆ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಫೈನ್ ಲೈನ್ಸ್, ರಿಂಕಲ್ಸ್ಗಳಾಗಿರ್ಬೋದು ಅದು ಕಡಿಮೆ ಆಗುತ್ತೆ. ಸೊ ಅಷ್ಟೇ ಇಂಗ್ರೀಡಿಯೆಂಟ್ಸ್, ಲೈಕ್ ಇನ್ನೂ ಸುಮಾರು ಇಂಗ್ರೀಡಿಯೆಂಟ್ಸ್ ಇದೆ. ಮೇನ್ ಇಂಗ್ರೀಡಿಯೆಂಟ್ ಬಂದು ಇಷ್ಟು ಆಗಿತ್ತು, ವಿಚ್ ಈಸ್ ವೆರಿ ಗುಡ್. ಯಾಕೆಂದರೆ ಈ ಇಂಗ್ರೀಡಿಯೆಂಟ್ಸಿಂದ ನಮ್ಮ ಡಾರ್ಕ್ ಸರ್ಕಲ್ಸ್, ಫೈನ್ ಲೈನ್ಸ್, ರಿಂಕಲ್ಸ್ನ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ ಫಸ್ಟು ನೀವು ಫೇಸ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಫೇಸ್ ವಾಶ್ ಆಗಿದ ನಂತರ ಟೋನರ್ನ ಅಪ್ಲೈ ಮಾಡ್ತೀರಾ. ಟೋನರ್ ಆಗಿದ ನಂತರ ಸೀರಮ್ನ ಅಪ್ಲೈ ಮಾಡ್ತೀರಾ. ಸೀರಮ್ ಅಪ್ಲೈ ಮಾಡಿ ಒಂದು 30 ಸೆಕೆಂಡ್ಸ್ 1 ಮಿನಿಟ್ ಆಗಿದ ನಂತರ ನೀವು ಈ ಒಂದು ಐ ಕ್ರೀಮ್ನ ಅಪ್ಲೈ ಮಾಡಬೇಕು. ಇದಾಗಿದ ನಂತರ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕು. ಸೊ ಇದು ಈ ರೀತಿ ಕಾಣುತ್ತಲ್ಲ, ಸೊ ಇದನ್ನು ನೀವು ಇಲ್ಲಿ ಪ್ರೆಸ್ ಮಾಡಬೇಕು. ಸೊ ಪ್ರೆಸ್ ಮಾಡಿದ ನಂತರ ಪ್ರಾಡಕ್ಟ್ ಹೊರಗಡೆ ಬರುತ್ತೆ ಈ ರೀತಿ.
ಸೊ ಪ್ರಾಡಕ್ಟ್ ಹೊರಗಡೆ ಬಂದಾಗ ನಿಮಗೆ ಇಲ್ಲಿ ಎಫೆಕ್ಟೆಡ್ ಏರಿಯಾಸ್ ಲೈಕ್ ಅಂಡರ್ ಐಸ್ಗೆ ನೀವು ಇದನ್ನು ಅಪ್ಲೈ ಮಾಡಿಕೊಂಡು ಜೆಂಟಲ್ ಆಗಿ ಮಸಾಜ್ ಮಾಡಬೇಕು. ಸೊ ಅರೌಂಡ್ 1 ಮಿನಿಟ್ ತನಕ ಜೆಂಟಲ್ ಆಗಿ ಅರೌಂಡ್ ಯುವರ್ ಐಸ್ ನೀವು ಇದನ್ನು ಮಸಾಜ್ ಮಾಡಿ. ಡೈಲಿ ಒನ್ಸ್ ಅಥವಾ ಟ್ವೈಸ್ ಈ ಒಂದು ರೋಲರಿಂದ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಹಲವು ಬೆನಿಫಿಟ್ಸ್ನ ಪಡ್ಕೋಬಹುದು. ಲೈಕ್ ನಿಮ್ಮದು ಡಾರ್ಕ್ ಸರ್ಕಲ್ಸ್ ಆಗಿರಲಿ ಅಥವಾ ಫೈನ್ ಲೈನ್ಸ್ ರಿಂಕಲ್ಸ್ಗಳಾಗಿರಲಿ ಅದನ್ನು ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಒಂದು ಐ ಕ್ರೀಮ್ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಒಂದು ಐ ಕ್ರೀಮ್, ಒಂದು ಐ ಮಸಾಜಿಂಗ್ ಕ್ರೀಮ್ನ ಹುಡುಕ್ತಾ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್. ಸೊ ಐ ಟೋಟಲಿ ರೆಕಮೆಂಡ್ ಯು ಗೈಸ್ ಟು ಟ್ರೈ ದಿಸ್. ಎಸ್ಪೆಷಲಿ ಈ ಒಂದು ಬಾಲ್ ಏನಿದೆಯೋ ಅದು ಅಂಡರ್ ಐಸ್ನ ಜೆಂಟಲ್ ಆಗಿ ಮಸಾಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಸೂದಿಂಗ್ ಎಫೆಕ್ಟ್ನ ಈ ಒಂದು ಕ್ರೀಮ್ ನಮಗೆ ಕೊಡುತ್ತೆ, ಅಂಡರ್ ಐ ಕ್ರೀಮ್. ಸೊ ಓವರಾಲ್ ಐ ಲವ್ಡ್ ಇಟ್. ಸೊ ಅಪಾರ್ಟ್ ಫ್ರಮ್ ದೇಟ್ ಲೈಕ್ ಯಾವುದೇ ನನಗೆ ಆ್ಯಸ್ ಆಫ್ ನಾವು ನೆಗೆಟಿವ್ ಅಂಥದ್ದು ಏನೂ ಕಾಣಿಸಿಲ್ಲ. ನನ್ನ ಸ್ಕಿನ್ಗೆ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ಫ್ಯಾಕ್ಟ್ ಎಲ್ಲರಿಗೂ ಸೂಟ್ ಆಗುತ್ತೆ ಇದು. ಯಾಕೆ ಅಂತಂದರೆ ಇಂಗ್ರೀಡಿಯೆಂಟ್ಸ್ ಏನಿದೆಯೋ ಅದು ನಮ್ಮ ಡಾರ್ಕ್ ಸರ್ಕಲ್ಸ್, ಫೈನ್ ಲೈನ್ಸ್, ರಿಂಕಲ್ಸ್ನ ರಿಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೋಪ್ ಈ ಒಂದು ಸಣ್ಣ ರಿವ್ಯೂ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಆಮೇಲೆ ಈ ಪ್ರಾಡಕ್ಟ್ ರಿಲೇಟೆಡ್ ಏನೇ ಕ್ವೆಶ್ಚನ್ಸ್, ಕ್ವೈರೀಸ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಐ ವುಡ್ ಡೆಫಿನೆಟ್ಲಿ ಆನ್ಸರ್ ದೆಮ್. ಮತ್ತು ಈ ಪ್ರಾಡಕ್ಟ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ. ಈ ಥರ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ ನಿಧಿ ಕನ್ನಡ ವ್ಲಾಗ್ಸ್ನ ಫಾಲೋ ಮಾಡಿ. ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.